ಟ್ರೆಡಿಷನಲ್ ರೆಸಿಪಿಯನ್ನು ನೋಡದೆ ಹೋಗಬೇಡಿ. ಇವತ್ತು ಒಂದು ಪಲ್ಯ ಮತ್ತು ಒಂದು ಪಕೋಡ, ಈ ಎರಡು ರೆಸಿಪಿ ನಮ್ಮಮ್ಮ ತೋರಿಸ್ಲಿಕ್ಕಿದ್ದಾರೆ. ಉಪ್ಪಿಗೆ ಹಾಕಿರುವಂತಹ ಮಾವಿನಕಾಯಿ ರೆಸಿಪಿಯನ್ನು ತುಂಬ ಬಾರಿ ತೋರಿಸಿದ್ದೆ ನಾನು. ಉಪ್ಪಿಗೆ ಹಾಕಿರುವಂತಹ ಹಲಸಿನಕಾಯಿಯ ಸೊಳೆಯಿಂದ ಮಾಡುವಂತಹ ಒಂದು ಪಕೋಡ ಮತ್ತು ಒಂದು ಪಲ್ಯ, ತುಂಬ ಟ್ರೆಡಿಷನಲ್ ರೆಸಿಪಿ. ಖಂಡಿತ ಒಮ್ಮೆ ಪೂರ್ತಿಯಾಗಿ ನೋಡಿ. ಇದಕ್ಕೆ ತುಳುವಿನಲ್ಲಿ ಉಪ್ಪಡ್ ಪಚೀರ್ ಅಂತ ಹೇಳ್ತಾರೆ, ನಾವು ಇದಕ್ಕೆ ಸಾಲ್ ಅಂತ ಕೂಡ ಹೇಳ್ತೇವೆ. ಹಲಸಿನಕಾಯಿಯನ್ನು ಉಪ್ಪಿನ ನೀರಿನಲ್ಲಿ ಸ್ಟೋರ್ ಮಾಡಿರ್ತಾರೆ, ಅದರನ್ನು ತೆಗೆದು ಮಾಡುವಂತಹ ಎರಡು ಬಗೆಯ ರೆಸಿಪಿಯನ್ನು ಇವತ್ತು ತೆಗೆದುಕೊಂಡು ಬಂದಿದ್ದೇನೆ. ಮಾಡ್ತಾ ಇರೋರು ನಮ್ಮಮ್ಮನ ಕಿಚನಿಂದ ಇದು ಶೂಟ್ ಮಾಡಿರುವಂಥದ್ದು. ಇದು ಒಂದು ಪಲ್ಯ ಮತ್ತು ಒಂದು ಪಕೋಡವನ್ನು ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡೋರಾಗಿದ್ದರೆ, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಮಂಗಳೂರು ಸ್ಟೋರಿನಲ್ಲಿ ಈ ರೀತಿ 1 kg ಮತ್ತು ಅರ್ಧ kg ಸಿಗುತ್ತೆ. ಹಲಸಿನಕಾಯಿನ ಉಪ್ಪಿ ನೀರಿನಲ್ಲಿ ಹಾಕಿರುವಂಥದ್ದೇ ರೆಡಿಮೇಡ್ ಸಿಗುತ್ತೆ. ನೋಡಿ, ಇಷ್ಟು ಸುಲಭವಾಗಿ ರೆಡಿಮೇಡ್ ಸಿಗುತ್ತೆ. ಒಂದು 1/2 kg ಮತ್ತು 1 kg ಸಿಗುತ್ತೆ. ಈ ರೀತಿ ನೀರು ಸಮೇತ ಇರುತ್ತೆ. ನಾವು ಎಷ್ಟು ಬೇಕೋ ಅಷ್ಟನ್ನು ತೆಗೆದುಕೊಂಡಿದ್ದೇವೆ. ಈಗ ಫ್ರೆಶ್ ನೀರಲ್ಲಿ ಅದನ್ನು ಹಾಕಿಕೊಳ್ಬೇಕು, ಯಾಕಂದರೆ ಉಪ್ಪು ನೀರಲ್ಲಿ ಫುಲ್ಲು ಉಪ್ಪಾಗಿರುತ್ತೆ. ಅದು ಫ್ರೆಶ್ ವಾಟರ್ನಲ್ಲಿ ಒಂದು 15 ನಿಮಿಷದಿಂದ 20 ನಿಮಿಷ 1-2 ಬಾರಿ ತೊಳೆದು ಹಾಗೆ ನೆನೆಲಿಕ್ಕೆ ಬಿಟ್ಟರೆ ಸಾಕು. ಉಪ್ಪು ನೀರೆಲ್ಲ ಹೋಗ್ತದೆ. ಆಮೇಲೆ ಯಾವ ಥರ ಬೇಕೋ ಆ ಥರ ಅಡುಗೆಯನ್ನು ಮಾಡ್ಬೋದು. ನಾವು ಇದಕ್ಕೆ ಸಾಂಬಾರು ಕೂಡ ಮಾಡ್ತೀವಿ ಇದರಿಂದ. ಇವತ್ತು ಒಂದು ಯುನೀಕ್ ಆದಂಥ ಇದರಿಂದ ನಾವು ಒಂದು ಪಕೋಡ ಮಾಡ್ತಾ ಇದ್ದೇವೆ. ಪಕೋಡ ಮಾಡೋದಕ್ಕೆ ಈರುಳ್ಳಿಯನ್ನು ತಗೊಂಡಿದ್ದೇವೆ. ಒಂದು ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿ ಮತ್ತು ಒಂದು 15ರಿಂದ 20 ಹಲಸಿನಕಾಯಿಯ ಸೊಳೆ ಮತ್ತು ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಅಕ್ಕಿ ಹಿಟ್ಟು ಮತ್ತು ಚಿಲ್ಲಿ ಪೌಡರ್ 1 ಚಮಚದಷ್ಟು, ಮತ್ತು ಜಿಂಜರ್ ಮಿಸ್ ಮಾಡಿಬಿಟ್ಟಲ್ವಾ. ಜಿಂಜರ್ ಮತ್ತು ಹಸಿಮೆಣಸಿನಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಅಕ್ಕಿ ಹಿಟ್ಟು ಮತ್ತು ಹಲಸಿನ ಸೊಳ್ಳೆ ಮತ್ತು ರೆಡ್ ಚಿಲ್ಲಿ ಪೌಡರ್, ಇವಿಷ್ಟನ್ನು ತಗೊಂಡಿದ್ದೇವೆ. ಇವಾಗ ಸೊಳೆಯನ್ನು ಚೆನ್ನಾಗಿ ಉಪ್ಪು ನೀರಿನಲ್ಲಿ ತೆಗೆದು ಫ್ರೆಶ್ ವಾಟರಲ್ಲಿ ವಾಶ್ ಮಾಡಿದ ಮೇಲೆ ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೋತಾ ಇದ್ದೇವೆ. ಮಿಕ್ಸಿಯಲ್ಲಿ ಹಾಕ್ಕೊಂಡು ಒಂದು ರೌಂಡು ತಿರುವಿದ್ದೇವೆ. ನಾವು ಪಲ್ಸ್ ಮೋಡಲ್ಲಿ 1-2-3 ಬಾರಿ ಈ ರೀತಿ ಮಾಡ್ಕೊಳ್ಬೇಕು. ಪೂರ್ತಿಯಾಗಿ ನಾವು ಫೈನ್ ಪೇಸ್ಟಾಗಿ ಮಾಡುವಂಥದ್ದಲ್ಲ. ಇವಾಗ ಖಾರದ ಪುಡಿ, ಹಸಿಮೆಣಸಿನ್ಕಾಯಿ, ಜಿಂಜರು ಮತ್ತು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರುವಂಥ, ತುಂಬ ಜಾಸ್ತಿ ಈರುಳ್ಳಿ ಹಾಕಕ್ಕೆ ಹೋಗಬೇಡಿ, ಹಲಸಿನಕಾಯಿ ಪರಿಮಳ ಕೂಡ ಹೋಗ್ತದೆ. ಇವಾಗ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇವೆ. ನನ್ನ ವಾಯ್ಸಲ್ಲಿ ನಿಮಗೆ ಚೇಂಜಸ್ ಕಾಣಿಸ್ಬೋದು. ತುಂಬಾ ನೆಗಡಿ ಮತ್ತು ವೀಸಿಂಗ್ ಬರ್ತಾ ಇದೆ ನನಗೆ. ಹಾಗಾಗಿ ವೆದರ್ ಚೇಂಜ್ ಆಗ್ತಾ ಇದೆ ಬೆಂಗಳೂರಲ್ಲಿ, ಹಾಗಾಗಿ ನನಗೂ ಕೂಡ ವೆದರ್ ಎಫೆಕ್ಟ್ ಆಗುತ್ತೆ. ಸಾಲ್ಟನ್ನು ಹಾಕ್ತಾ ಇದ್ದೇವೆ. 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಉಪ್ಪನ್ನು ಹಾಕ್ಕೊಳ್ಳುವಾಗ ನೋಡಿಕೊಂಡು ಹಾಕಬೇಕು, ಯಾಕಂದರೆ ಆಲ್ರೆಡಿ ಅದು ಉಪ್ಪು ನೀರಲ್ಲಿ ಇತ್ತು ಅಲ್ವಾ. ಆದರೆ ಕೆಲವೊಂದು ಎಷ್ಟು ತೊಳೆದ್ರೂ ಉಪ್ಪು ಅಂತೂ ಸ್ವಲ್ಪ ಅಂತೂ ಇದ್ದೇ ಇರುತ್ತೆ. ಕಮ್ಮಿ ಅನಿಸಿದರೆ ಮಾತ್ರ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಹಾಕುವ ಅವಶ್ಯಕತೆ ಇಲ್ಲ. ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ನಾವು ಬಜ್ಜಿ ಮಾಡ್ತಾ ಇರೋದಲ್ವ, ಒಂದು ಚೂರು ನೀರು ಹಾಕದೇನೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು. ನೀರುಳ್ಳಿ ಬಜೆ ಹೆಂಗೆ ಮಾಡ್ತೀವಿ ಹಂಗೇ ಮಾಡ್ಕೋಬೇಕು. ಇವಾಗ ದಪ್ಪದಳ ಪಾತ್ರೆಯಲ್ಲಿ ಒಂದು ಎಣ್ಣೆ ಹಾಕ್ಕೊಂಡಿದ್ದೀವಿ. ಈಗ ಒಂದೊಂದಾಗಿ ಎಣ್ಣೆಯಲ್ಲಿ ನಾವು ಇದನ್ನು ಬಿಡ್ತಾ ಹೋಗಬೇಕು. ಇದರಲ್ಲಿ ಕೂಡ ತವಾ ಫ್ರೈ ಕೂಡ ಮಾಡ್ತೇವೆ, ರವೆ ಎಲ್ಲ ಹಾಕಿಬಿಟ್ಟು. ಅದು ತುಂಬ ಚೆನ್ನಾಗಾಗುತ್ತೆ. ನೋಡೋಣ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಅದು ವಿಡಿಯೋ ಕೂಡ ಮಾಡಿ ಹಾಕ್ತೇನೆ ನಾನು. ನೀರುಳ್ಳಿ ಪಕೋಡ ಥರ ಹಾಕಬೇಕು ಇದನ್ನು. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿ ಬಂದಿದೆ, ಸೂಪರಾಗಿ ಬಂದಿದೆ, ಸೂಪರ್ ಕ್ರಿಸ್ಪಿ ಆಗಿದೆ ಇದು. ಇವಾಗ ಎಲ್ಲ ಪಕೋಡವನ್ನು ತೆಗಿಯೋಣ. ನೋಡಿ, ಒಂದು ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಗಾರ್ನಿಷ್ ಕೂಡ ಮಾಡಿದ್ದಾರೆ ನಮ್ಮಮ್ಮ. ರಿಯಲಿ ವೆರಿ ಟೇಸ್ಟಿ ಅಂತಲೇ ಹೇಳ್ಬೋದು. ಖಂಡಿತ ಒಮ್ಮೆ ಟ್ರೈ ಮಾಡಿ. ಮಾನ್ಸೂನ್ಗಂತೂ ಮಾಡಿಸಿದ ರೆಸಿಪಿ. ತುಂಬಾ ಮಳೆ ಬರ್ತಾ ಇರೋವಾಗ ಬಿಸಿ ಬಿಸಿ ಪಕೋಡದ ಮಜಾನೇ ಬೇರೆ. ಒಳ್ಳೆ ಪಕೋಡ ಆಯಿತು. ಈಗ ಒಂದು ಒಳ್ಳೆ ಪಲ್ಯವನ್ನು ನೋಡ್ಕೊಂಡು ಬರೋಣ. ಸೇಮ್ ಪ್ರೊಸೀಜರ್. ಇದನ್ನು ಚೆನ್ನಾಗಿ ಉಪ್ಪು ನೀರಿಂದ ತೆಗೆದು ಒಳ್ಳೆ ನೀರಲ್ಲಿ ಹಾಕಿ ಚೆನ್ನಾಗಿ ಇದನ್ನು ತೊಳೆದು, ಇದಕ್ಕೆ ಮಾತ್ರ ನಾವು ಸಣ್ಣದಾಗಿ ಸ್ಲಿಟ್ ಥರ ಕಟ್ ಮಾಡ್ಕೋಬೇಕು. ಇಡೀ ಇದೇ ರೀತಿ ಹಾಗೆ ಇಡೋದಲ್ಲ, ಉದ್ದುದ್ದಕ್ಕೆ ಕಟ್ ಮಾಡ್ಕೊತಾ ಬರಬೇಕು. ನೋಡಿ, ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಸೇಮ್ ಸಣ್ಣದಾಗಿ ಸ್ಲಿಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಉದ್ದುದ್ದಕ್ಕೆ ಚಾಕುವಿನ ಅಥವಾ ಸೀಸರ್ ಸಹಾಯದಿಂದ ಈ ರೀತಿ ಮಾಡ್ಕೊಳ್ಳಿ. ಇವಾಗೆಲ್ಲ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದಾರೆ ಸ್ಲಿಟ್ಟನ್ನು. ಇವಾಗ ಇದು ಫ್ರೆಶ್ ನೀರಲ್ಲಿ ಹಾಕಿ 2-3 ಸಾರಿ ತೊಳೆದು ಉಪ್ಪನ್ನು ತೆಗೆದಿದ್ದಾಗಿದೆ. ಇವಾಗ ಒಂದು ಒಳ್ಳೆಯ ಒಗ್ಗರಣೆ ಮಾಡಬೇಕು. ಇದಕ್ಕೆ ಸಿಂಪಲ್ ಆದ ಪಲ್ಯ ಆಯಿತಾ.
ಅಂದರೆ ರುಚಿ ಮಾತ್ರ ಸೂಪರ್. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪ್ಯಾನ್ ಇಟ್ಕೊಂಡಿದ್ದೀವಿ, ಕಡಾಯಿ ಇಟ್ಕೊಂಡಿದ್ದೀವಿ, ಅದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಎಣ್ಣೆ ಕಾದ ಮೇಲೆ ಸಾಸಿವೆಯನ್ನು ಹಾಕೋತಾ ಇದ್ದೀವಿ. ಸಾಸಿವೆ ಚಟಪಟ ಅಂದ ಮೇಲೆ ಇವಾಗ ಉದ್ದಿನ ಬೇಳೆಯನ್ನು ಹಾಕ್ಕೋಬೇಕು. ಉದ್ದಿನ ಬೇಳೆನ ಹಾಕೋತಾ ಇದ್ದೀವಿ. ಒಂದು 2 ಚಮಚದಷ್ಟು ಉದ್ದಿನ ಬೇಳೆ ಚೆನ್ನಾಗಿ ಇದು ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 3 ರಿಂದ 4 ಕಟ್ ಮಾಡಿ ಹಾಕೋತಾ ಇದ್ದೀವಿ. ಅದನ್ನ ಮೇಲೆ ಚಿಟಿಕೆ ಅರಿಶಿನ ಕೂಡ ಇದಕ್ಕೆ ಹಾಕ್ಕೋಬೇಕು. ಇವಾಗ ಕಟ್ ಮಾಡಿರೋದನ್ನು ಇವಾಗ ಚೆನ್ನಾಗಿ ಹಾಕ್ಕೊಳ್ಳಿ. ಉಪ್ಪನ್ನು ಇಲ್ಲಿ ನೋಡ್ಕೊಂಡು ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ಕೆಲವು ಕಡೆ ಇದು ಸಿಗುವಂಥದ್ದು ಉಪ್ಪು ಜಾಸ್ತಿ ಇರುತ್ತೆ, ಹಾಗಾಗಿ ಉಪ್ಪು ಹಾಕುವ ಅವಶ್ಯಕತೆ ಇರೋದಿಲ್ಲ. ಉಪ್ಪು ಇಲ್ಲಿ ಕಮ್ಮಿ ಇರೋದ್ರಿಂದ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಚಿಮ್ಮಿಸ್ಕೊಂಡು ಬೇಗನೆ ಕ್ವಿಕ್ಕಾಗಿ ಬೇಯುವಂತಹ ಪಲ್ಯ ಇದು. ಒಂದು 2-3 ಮಿನಿಟ್ಸಲ್ಲೇ ಬೆಂದು ಹೋಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ, ಕಲರ್ ಕೂಡ ಚೇಂಜ್ ಆಗಿದೆ ಅನ್ಬೋದು. ಎಕ್ಸ್ಟ್ರಾ ಖಾರ ಬೇಕಿದ್ರೆ ಖಾರದ ಪುಡಿ ಕೂಡ ಇಲ್ಲಿ ಹಾಕ್ತಾರೆ. ನಾವಿಲ್ಲಿ ಹಾಕಿಲ್ಲ, ನಮ್ಗೆ ಸಾಕಾಗುತ್ತೆ ಖಾರ ಅಂದ್ಬಿಟ್ಟು. ಮತ್ತು ಇವಾಗ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಹೆಲ್ದಿ ಆ್ಯಂಡ್ ಡೆಲಿಷಿಯಸ್ ಪಲ್ಯ ರೆಡಿ. ಇವೆರಡು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಖಂಡಿತ ಒಮ್ಮೆ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗಾದರೆ ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಮತ್ತಷ್ಟು ರೆಸಿಪೀಸ್ಗಳೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಬಾಯ್.